ಆಯಿತು. ಈಗ ಕನ್ನಡದ ಪ್ರಮುಖ ದಿನಪತ್ರಿಕೆ ಕನ್ನಡಪ್ರಭ ಯಾವ ಸುದ್ದಿಯನ್ನು ಪ್ರಮುಖವಾಗಿ ತಗೊಂಡಿದೆ ನೋಡೋಣ. ಕನ್ನಡಪ್ರಭ ತೆಗೆದುಕೊಂಡಿರುವಂತಹ ಪ್ರಮುಖ ಸುದ್ದಿ ಫ್ರಂಟ್ ಪೇಜ್ನಲ್ಲಿ ಅಂತಂದ್ರೆ ರೈತರ ತಲೆಗೆ ಬಂದೂಕು ಹಿಡಿದು ಭೂಮಿ ಕೇಳ್ತೀರಿ ಹೀಗಂತ ಸರ್ಕಾರಕ್ಕೆ ನ್ಯಾಯಮೂರ್ತಿ ಶೈಲೇಂದ್ರ ಕುಮಾರ್ ಅವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಸೂಕ್ತ ದಾಖಲೆಗಳನ್ನು ನೀಡದೆ ಕಾಗೆ ಹಾರಿಸ್ತಾ ಇದೆ ಅಂತ ಹೇಳಿ ಶೈಲೇಂದ್ರ ಕುಮಾರ್ ಅವರು ಹೇಳಿದ್ದಾರೆ. ಇದನ್ನ ಸರ್ಕಾರಕ್ಕೆ ಅವರು ಈ ರೀತಿಯಲ್ಲಿ ತೀವ್ರವಾಗಿ ತರಾಟೆ ತೆಗೆದುಕೊಂಡಿದ್ದಾರೆ. ಇದನ್ನ ಪ್ರಮುಖ ಸುದ್ದಿಯಾಗಿ ತೆಗೆದುಕೊಂಡಿದೆ ಕನ್ನಡಪ್ರಭ. ಓಕೆ, ಕನ್ನಡಪ್ರಭದಲ್ಲಿ ಫಸ್ಟ್ ಪೇಜಲ್ಲಿ ಕೆಳಭಾಗದಲ್ಲಿ ವಿಳಂಬ ನೀತಿ 8 ಜಿಲ್ಲೆಗಳಲ್ಲಿ ಇನ್ನೂ ಸಮಸ್ಯೆ. ಈ ವಿಚಾರದಲ್ಲಿ ತಿಂಗಳೇ ಕಳೆದರೂ ಶಾಲಾ ಮಕ್ಕಳಿಗೆ ಸಿಕ್ಕಿಲ್ಲ ಸಮವಸ್ತ್ರ. ಮಲ್ಲಿಕಾರ್ಜುನ ಸಿದ್ದಣ್ಣನವರ ಇವರ ವರದಿ ಇದು. ಅಂದರೆ ಈಗಾಗಲೇ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ವರ್ಷ ಯಾವುದೇ ಕುಂದುಕೊರತೆ ಇಲ್ಲದೆ ಸೈಕಲ್, ಸಮವಸ್ತ್ರ, ಪಠ್ಯಪುಸ್ತಕ ಎಲ್ಲವನ್ನು ವಿತರಿಸ್ತೇನೆ ಅಂತ ಹೇಳಿದರು. ಆದರೆ ಆಗಸ್ಟ್ವರೆಗೆ ಪಠ್ಯಪುಸ್ತಕಗಳು ಮಕ್ಕಳಿಗೆ ಸಿಗುವ ಸಾಧ್ಯತೆ ಇಲ್ಲ. ಈ ವರದಿಯನ್ನು ಬಹಳ ಪ್ರಮುಖವಾಗಿ ತಗೊಂಡಿದೆ ಕನ್ನಡಪ್ರಭ. ಹಾಗೆಯೇ 11ನೇ ಪುಟದಲ್ಲಿ ತೆಗೆದುಕೊಂಡಿರುವಂಥದ್ದು ಸಾಕಷ್ಟು ಕೆಲವರಿಗೆ ಖುಷಿಯ ವಿಚಾರ ಅಂತಾನೆ ಹೇಳಬೇಕು. ಸಾಕಷ್ಟು ದಿನಗಳಿಂದ ಇದರ ಬಗ್ಗೆ ಬೇಡಿಕೆ ಕೂಡ ಇತ್ತು. ಸೈಕಲ್ ಪಥ ನಿರ್ಮಾಣ ಆಗತ್ತಂತೆ ಬೆಂಗಳೂರಿನಲ್ಲಿ. ಇದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇವೆ. ಮೊದಲು ಜಯನಗರ ಸುತ್ತಮುತ್ತಲಿನ ಕೆಲವು ರಸ್ತೆಗಳ ಗುರುತು ಕಾರ್ಯ ನಡೆಯುತ್ತೆ. ಮಾಲಿನ್ಯ ಸಮಸ್ಯೆಯ ನಿವಾರಣೆಗಾಗಿ ಭೂ ಸಾರಿಗೆ ಪ್ರಾಧಿಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಇದು ನಿಜಕ್ಕೂ ಸ್ವಾಗತಾರ್ಹ. ಈ ಸುದ್ದಿಯನ್ನ ತೆಗೆದುಕೊಂಡಿದೆ ಕನ್ನಡಪ್ರಭ. ಹಾಗೆಯೇ 14ನೇ ಪುಟದಲ್ಲಿ ದೇಶ ವಿದೇಶದಲ್ಲಿ ನಾವು ಸಾಧಾರಣವಾಗಿ ಗಣಿತದಲ್ಲಿ ಬಳಸುವಂತಹ ಪೈ ಏನಿದೆ ಅದನ್ನು ಕೈ ಬಿಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟೌಗೆ ಡೌ ಪಾಪ ಪೈ ಪೈ ಕೈ ಬಿಡಲು ಗಣಿತ ತಜ್ಞರ ಆಂದೋಲನ. ವೃತ್ತದ ಲೆಕ್ಕಾಚಾರಗಳ ಸರಳೀಕರಣಕ್ಕೆ ಟೌಗೆ ಮಣೆ. ಇದರ ಬಗ್ಗೆ ಒಂದು ವಿಸ್ತೃತ ವರದಿಯನ್ನು ಕನ್ನಡಪ್ರಭ ವರದಿ ಮಾಡಿದೆ. ಹಾಗೆಯೇ 13ನೇ ಪುಟದಲ್ಲಿ ಎಂದಿನಂತೆ ಕ್ರೀಡಾ ಸುದ್ದಿಯನ್ನು ತೆಗೆದುಕೊಂಡಿದೆ. 2019ಕ್ಕೆ 10 ತಂಡಗಳನ್ನ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಎಷ್ಟು ರಾಷ್ಟ್ರಗಳು ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆ ಐಸಿಸಿ ಸೋಮವಾರ ಏನು ತೀರ್ಮಾನವನ್ನು ತೆಗೆದುಕೊಂಡಿತ್ತು ಅದನ್ನ ಮಂಗಳವಾರ ಬದಲಾಯಿಸಿಬಿಟ್ಟಿದೆ. ವಾರ್ಷಿಕ ಸಭೆಯ 3ನೇ ದಿನವೇ ಉಲ್ಟಾ ಹೊಡೆದಿದೆ ಐಸಿಸಿ. 2019ಕ್ಕೆ 10 ತಂಡಗಳನ್ನ ತೆಗೆದುಕೊಳ್ತಾ ಇದೆ. ಈ ಸುದ್ದಿಯನ್ನು ತೆಗೆದುಕೊಂಡಿದೆ ಕನ್ನಡಪ್ರಭ. ಓಕೆ, ಕನ್ನಡಪ್ರಭದಲ್ಲಿ ಏನಿದೆ ನೋಡಿದ್ವಿ. ಹಾಗೇನೆ ನಿಮ್ಮ ಊರಲ್ಲಿ ಇವತ್ತಿನ ಕಾರ್ಯಕ್ರಮ ಏನು ಅಂತ ನೋಡಿದ್ರಿ. ಹಾಗೇನೆ ನಿಮ್ಮ ಊರಿಂದ ಒಂದು ಸ್ಪೆಷಲ್ ರಿಪೋರ್ಟ್, ಅಂದರೆ ಮಡಿಕೇರಿಯಿಂದ ಒಂದು ರಿಪೋರ್ಟ್ ತಂದಿದ್ವಿ ನಾವು. ಯಾವ ರೀತಿ ಹೋಮ್ ಸ್ಟೇ ಜೊತೆಗೆ ನೀವು ಸೋಲಾರ್ ಸಿಸ್ಟಮನ್ನು ಕೂಡ ನೋಡ್ಬೋದು ಅನ್ನುವಂಥದ್ದು. ಸೊ ಹಾಗಿದ್ರೆ ಬೆಂಗಳೂರಲ್ಲಿ ಇವತ್ತು ಏನೆಲ್ಲ ಕಾರ್ಯಕ್ರಮ ಇದೆ, ಯಾವೆಲ್ಲ ಕಾರ್ಯಕ್ರಮಕ್ಕೆ ನೀವು ಹೋಗ್ಬೋದು, ಬನ್ನಿ. ಬೆಂಗಳೂರಲ್ಲಿ ಇವತ್ತು ಏನಿದೆ? ಕ್ರೀಡಾಕೂಟ ಉದ್ಘಾಟನೆ ನಡೀತಾ ಇದೆ ಕಂಠೀರವ ಕ್ರೀಡಾಂಗಣದಲ್ಲಿ. ಬೆಳಿಗ್ಗೆ 10 ಗಂಟೆಗೆ ಕ್ರೀಡಾಕೂಟ ಉದ್ಘಾಟನೆ ನಡೆಯುತ್ತೆ. ಹಾಗೆಯೇ ಚಾನ್ಸರಿ ಪೆವಿಲಿಯನ್ ರೆಸಿಡೆನ್ಸಿ ರಸ್ತೆ ಬೆಂಗಳೂರಿನಲ್ಲಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಸಂಚಾರ ಪೊಲೀಸ್ ಅವರ ಜೊತೆಗೆ ಒಂದು ಮಂಥನ ಕಾರ್ಯಕ್ರಮ ನಡೆಯಲಿದೆ. ಬೆಳಿಗ್ಗೆ 11 ಗಂಟೆಗೆ ಸ್ಥಳ ದಿ ಚಾನ್ಸರಿ ಪೆವಿಲಿಯನ್ ರೆಸಿಡೆನ್ಸಿ ರಸ್ತೆ ಬೆಂಗಳೂರು. ಚುಟುಕ ಪ್ರಿಯರಿಗೆ ಇಲ್ಲಿ ಚುಟುಕ ಗುಚ್ಛ ಲೋಕಾರ್ಪಣೆಯಾಗ್ತಾ ಇದೆ. ಇಂದು ಅಖಿಲ ಕರ್ನಾಟಕ ಮಕ್ಕಳ ಕೂಟ ಚಾಮರಾಜಪೇಟೆಯಲ್ಲಿ ಸಂಜೆ 5:30ಕ್ಕೆ ಚುಟುಕ ಗುಚ್ಛ ಲೋಕಾರ್ಪಣೆಯಾಗುತ್ತೆ. ಇನ್ನು ಕನ್ನಡ ಭವನದಲ್ಲಿ ಸಂಜೆ 6:30ಕ್ಕೆ ಯುವ ಸೌರಭ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮ ಕನ್ನಡ ಭವನದ ನಯನ ಸಭಾಂಗಣದಲ್ಲಿ. ಸೊ ಭರತನಾಟ್ಯ ಪ್ರಿಯರು ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಮುಗಿದ ನಂತರ 6:30ಕ್ಕೆ. ಓಕೆ, ಇವಿಷ್ಟು ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ನಡೀತಾ ಇರುವಂತಹ ಕಾರ್ಯಕ್ರಮಗಳ ಪಟ್ಟಿ. ಆದರೆ ನಿತ್ಯವೂ ನಾವು ಮಹಾನಗರಿಯಿಂದ ಸ್ಪೆಷಲ್ ಸ್ಟೋರಿಯನ್ನು ಕೊಡ್ತೀವಿ. ಹಾಗಿದ್ರೆ ಇವತ್ತಿನ ಮಾರ್ನಿಂಗ್ ಮೆಟ್ರೋ ಏನು ಅಂತ ನೋಡೋಣ. ಓಕೆ, ಸಾಮಾನ್ಯರಿಗಿಂತ ಅಂಗವಿಕಲರಲ್ಲಿ ಏನಾದರೂ ವಿಶೇಷ ಸಾಧನೆ ಮಾಡಬೇಕು ಅನ್ನುವಂಥ ಹಂಬಲ ಜಾಸ್ತಿ ಇರುತ್ತೆ. ಅದಕ್ಕೆ ಜ್ವಲಂತ ಸಾಕ್ಷಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರುವಂತಹ ಈ ಅಂಧ ಕುಟುಂಬ. ಆರ್ಥಿಕ ಸಬಲರಾಗಿ ಸುಂದರ ಬದುಕು ಕಟ್ಟಿಕೊಳ್ಳಲು ಈ ಕುಟುಂಬ ಮಾಡಿರುವ ಸಾಧನೆ ನೀವು ನೋಡಬೇಕು. ಇವರು ಎಲ್ರಿಗೂ ಮಾದರಿಯಾಗಿದ್ದಾರೆ. ಈ ರೀತಿ
ರೀತಿ ಸಾಲು ಸಾಲಾಗಿ ಜೋಡಿಸಿರುವ ಅಡಿಕೆ ಹಾಳೆ ತಟ್ಟೆಗಳಿರೋದು ಸಿಲಿಕಾನ್ ಸಿಟಿಯ ಚಿಕ್ಕಬಾಣಾವರದಲ್ಲಿರುವ ಅಂಧ ಕುಟುಂಬ ಶಂಕರಪ್ಪರ ಮನೆಯಲ್ಲಿ. ಮೂಲತಃ ಆಂಧ್ರದವರಾದ ಶಂಕರಪ್ಪ ನಿರ್ಮಲಾ ದಂಪತಿ ಹುಟ್ಟು ಕುರುಡರು. ಸುಮಾರು 20 ವರ್ಷದಿಂದ ಇಲ್ಲೇ ವಾಸಿಸುತ್ತಿದ್ದಾರೆ. ಈ ಅಂಧರ ಬದುಕಿಗೆ ಬೆಳಕು ನೀಡಲು ಮುಂದಾದ ಕುಂದೇಶ್ವರ ಸಂಘಟನೆ ಹಾಳೆ ತಟ್ಟೆ ತಯಾರಿಗೆ ತರಬೇತಿ ನೀಡಿತು. ಅಂದಿನಿಂದ ಅಡಿಕೆ ಹಾಳೆ ತಟ್ಟೆ ತಯಾರಿಸುವುದನ್ನ ಈ ಫ್ಯಾಮಿಲಿ ಕಾಯಕವಾಗಿಸಿಕೊಂಡಿದೆ. ಅವರಿಗೆ ಯಾವುದು ಇವತ್ತಿನವರಿಗೆ ಯಾವುದೂ ಒಂದು ತೊಂದರೆ ಆಗಿಲ್ಲ. ಅಡಿಕೆ ಹಾಳೆ ಪ್ಲೇಟ್ ಮಾಡೋದ್ರಿಂದ ಕೈಗೆ ಆಗಲಿ ಬಿಸಿ ಆಗಲಿ ಯಾವುದೂ ತಾಗಿ ಕಷ್ಟ ಆಗಿಲ್ಲ. ಅವ್ರಿಗೆ ಟ್ರೈನಿಂಗ್ ಕೊಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಅವರು ಇಂಪ್ರೂವ್ ಆಗಿದ್ದಾರೆ. ಇವಾಗ ದಿನಕ್ಕೆ ಒಂದು 500 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅದರಿಂದ ಅವ್ರ ಸಂಸಾರ ನಡೀತಾ ಇದೆ. ಗಂಡ ಹೆಂಡತಿ ಇಬ್ಬರಿಗೂ ಕಣ್ಣು ಕಾಣಿಸ್ತಾ ಇಲ್ಲ. ಕಣ್ಣು ಇಲ್ಲದಿದ್ದರೇನಂತೆ ಬದುಕಿ ತೋರಿಸುವ ಛಲ ಇದ್ರೆ ಸಾಕು ಅನ್ನೋ ಈ ಕುಟುಂಬ ದಿನಕ್ಕೆ ಸುಮಾರು 300ರಷ್ಟು ತಟ್ಟೆ ತಯಾರಿಸುತ್ತೆ. ಜೊತೆಗೆ ಈ ಕಾಯಕದಿಂದ ಆರ್ಥಿಕವಾಗಿ ಸಬಲವಾಗಿದೆ. ನಾವು ಗಂಡ ಹೆಂಡತಿ ಇಬ್ಬರು ಬ್ಲೈಂಡು, ಇಬ್ರಿಗೂ ಕಣ್ಣು ಕಾಣಲ್ಲ. ಆದರೂ ನಾವು ಒಂದು ಛಲ ಅನ್ನೋದು ಇಟ್ಕೊಂಡು ನಾವು ಇದನ್ನು ಆರಂಭ ಮಾಡಿದ್ವಿ. ಆದರೆ ಕೆಲಸ ಮಾಡೋದರಲ್ಲಿ ನಮಗೇನು ಶ್ರಮ ಅಂತ ಅನ್ನಿಸ್ತಾ ಇಲ್ಲ. ನಾವು ಶ್ರಮ ಪಟ್ಟರೆ ನಮಗೆ ಸುಖ ಇದೆ. ಒಳ್ಳೆ ಇದು ನಾವು ಬದುಕೋಕೆ ನಮಗೊಂದು ದಾರಿ ಆಗಿದೆ. ನಾವು 6 ತಿಂಗಳಿಂದ ಮಾಡ್ತಾಯಿದ್ದೀವಿ ಕೆಲಸ. ನಮಗೆ ಶಕ್ತಿ ಎಷ್ಟಿದೆಯೋ ಅಷ್ಟು ನಾವು ಛಲದಿಂದ ಮಾಡಬೇಕು ಅಂತ ಈ ಕೆಲಸನ ಮಾಡ್ತಾಯಿದ್ದೀವಿ. ದಿನಕ್ಕೆ 250ರಿಂದ 300 ಪ್ರೊಡಕ್ಷನ್ ತೆಗಿತಾ ಇದ್ದೀವಿ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಂತ್ರದ ಪರಿಕಲ್ಪನೆಯೇ ಇಲ್ಲದ ಈ ಅಂಧರು ಸ್ವಾವಲಂಬಿ ಬದುಕು ಸಾಗಿಸುವ ಛಲದಲ್ಲಿ ಈ ಕಾಯಕ ರೂಢಿಸಿಕೊಂಡಿದ್ದಾರೆ. ಇವರ ಈ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಜೊತೆಗೆ ಇವರ ಸ್ವಾವಲಂಬಿ ಬಾಳಿಗೆ ಸರ್ಕಾರದಿಂದಲೂ ಪ್ರೋತ್ಸಾಹ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಮಮತಾ ಮಾರ್ದಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಯಾವ ರೀತಿ ಇವರು ಇತರರಿಗೆ ಮಾದರಿಯಾಗಿದ್ದಾರೆ ಅನ್ನುವಂತಹ ಸೂಪರ್ ಸ್ಟೋರಿಯನ್ನು